ಗೈಸ್ ನೋಡಿ ಹಿಂಗೆ DBOSS ಬಾಸ್. ದಾನ ಧರ್ಮ ಎಲ್ಲ ನಮ್ಮ ಬಾಸ್ ಹೆಸರಲ್ಲೇ ಇದೆ. ವೆಲ್ಕಮ್ ಟು ನವಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಮ್ಮ ಹುಡುಗರು ನೈಟೇ ನಮ್ಮ ಮನೆಗೆ ಬಂದಿದ್ರು, ಸ್ಟೇ ಇಲ್ಲೇ ಆಗಿದ್ರು. ಸೊ ಇವಾಗ ನಮ್ಮ ಮಚ್ಚನಿಗೆ ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ, ಮತ್ತು ಕಂಟೆಂಟ್ ಶೂಟ್ ಕೂಡ ಮಾಡ್ತಾ ಇದ್ದೀವಿ. ಇವನಿಗೇನೆ ಕಂಟೆಂಟ್ ಶೂಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಬೇಕಂತೆ. ಸೊ ನೀರು ಬರುತ್ತಾ ರಕ್ತ ಬರುತ್ತೋ ಗೊತ್ತಿಲ್ಲ, ಕಂಟೆಂಟ್ನ ಹುಡುಕಿ ಯೋಚನೆ ಮಾಡಿ ಕಂಟೆಂಟ್ನ ಮಾಡ್ತೀವಿ. ಇವತ್ತು ಯಾವ ಥರ ಫನಿ ಇರುತ್ತೆ, ಯಾವ ಥರ ಇರುತ್ತೆ ಅಂತ ವಾಚ್ ಮಾಡಿ ಮತ್ತು ನೋಡ್ತಾ ಇರಿ. ಇದೆ ನಾವು ಬಿಟ್ಟು ಹೋಗ್ಬೇಕಂದ್ರೆ ತುಂಬ ಸರ್ಕಸ್ ಮಾಡಬೇಕು. ಸೊ ಅದಕ್ಕೆ ಮನೆ ಒಳಗಡೆ ಹೋಗೋಣ. ಸೊ ನಾವು ಜೂಟ ಮಾಡೋಣ ಬನ್ನಿ. ನಡೀಲಿ ಬೇಗ ನಡಿ ಮಂಚ ಬತ್ತ ನಡೀಲಿ. ಅವನ ಗೈಸ್ ಇವನು ಊರಲ್ಲಿ ಅವನ ಅಕ್ಕನ ಕಾಲೇಜ್ ಓದು ಅಂದರೆ ಡ್ರೈವಿಂಗ್ ಕಲಿತೀನಿ ಅಂತ ಈ ಬೋಡಿ ಮಗನ ಹತ್ರ ಬಂದು ಇವನ ಹತ್ರ ಡ್ರೈವಿಂಗ್ ಕಲಿತು ಇವಾಗ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಅವನಿಗೆ ಡ್ರೈವಿಂಗ್ ಕೆಲಸದಲ್ಲಿ ಹೆಂಗೆ ಇಂಪಾರ್ಟೆಂಟು, ಎಷ್ಟು ಕಷ್ಟ ಇದೆ, ಜೀವನ ಹೆಂಗೆ ಅಂತ ಅವನಿಗೆ ಕೇಳೋಣ. ಹೆಂಗೆ ಮಗ ಜೀವನ ಡ್ರೈವಿಂಗ್ ಲೈಫಲ್ಲಿ ಡ್ರೈವಿಂಗ್ ಕಲಿಬೇಕು ಅಂತಲೇ ಕಲ್ತ್ಬಿಟ್ಟು ಡ್ರೈವಿಂಗ್ ಮಾಡ್ತಾ ಇದೆಯಾ ಹೆಂಗೆ? ಇಲ್ಲ, ಆರಾಮ್ ಕಾರ್ ತಾನು ತಿರುಗಾಡಬೇಕಂತ ನಾನು ಡ್ರೈವಿಂಗ್ ಕಲ್ತ್ನೆ. ಆದ್ರೆ ಈ ಟ್ರಾಫಿಕ್ ನ ಇಂತ ಪರಿ ಕಷ್ಟ ಅಂತ ಗೊತ್ತಿದ್ದಿಲ್ಲ. ₹100 ಕೊಡ್ತೀನಿ ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಕಮ್ಮಡಿ ತಂದ ಗೊತ್ತಿದ್ರೆ ಮುಚ್ಚಿ ಅಂತ ಕಾಲೇಜಿಗೆ ಓದಿದ್ದೆ. ಈಗ ಕಾಲೇಜ್ ಓದೋ ಹುಡುಗರಿಗೆ ಒಂದು ಮೆಸೇಜ್ ಕೊಡ್ತಾನೆ, ಅವ್ರಿಗೆ ಒಂದು ಮೋಟಿವೇಶನ್ ಕೊಡ್ತಂದ್ರೆ ಏನ್ ಹೇಳ್ತೀವಿ? ಯಾಕಂದ್ರೆ ತುಂಬಾ ಹುಡುಗರು ಕಾರ್ ಕಲಿಬೇಕು, ಡ್ರೈವಿಂಗ್ ಕಲಿಬೇಕು ಅಂತ ಹುಚ್ಚಿರ್ತ, ಕೆಲವರು ಕಾಲೇಜ್ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡ್ತಾರ. ಅಂತವ್ರಿಗೆ ಏನ್ ಹೇಳ್ತಿ? ಅದೇ ಹುಚ್ಚಿತ್ತ ನನಗ. ಹುಚ್ಚಿನಿಂದ ಕಾರ್ ಡ್ರೈವಿಂಗ್ ಬಂದೆ. ಈ ಕಾರ್ ತಗದನ ಆಗುತ್ತೆ, ಏನ್ ತಗದಾಗತ್ತ 25,000 ಸಲ ಹಗಲ ರಾತ್ರಿ ಅನ್ಲಾರ್ದ ಕಾರ್ ಹೊಡ್ಯಾಕ್ ಹೋದ್ನಿ. ಬೆಳತನ ನಿದ್ದೆಲ್ಲ, ಮಧ್ಯಾಹ್ನ ಹೋದ ಬೆಳಿಗ್ಗೆ ಮುಂಜಾನೆ ಬರ್ತನ 5 ಗಂಟೆಗೆ. ಆರಾಮ್ ಕಾಲೇಜಿಗೆ ಹೋಗಿದ್ನಿ ಅಂದ್ರ ಎಂಜಾಯ್ ಮಾಡ್ಕೊಂತ ಇರ್ಬೋದಿತ್ತು. ಡ್ರೈವಿಂಗ್ ಫೀಲ್ಡಿಗೆ ಬಂದ್ಬಿಟ್ನಿ. ಅದೆಲ್ಲ ನಾನು ರೈಟ್ ಎಲ್ಲ ದುಡಿಸ್ತಾರ ಓನರ್ ಗಾಡಿನ. ಏನ್ ಮಾಡಕ್ ಆಗಲ್ಲ, ಮತ್ತೆ ಬಿಟ್ಟು ಬಂದ್ಬಿಟ್ಟಿವಿ. ವಾಪಸ್ ಕಾಲೇಜಿಗೆ ಹೋಗಕ್ಕಾಗಲ್ಲ, ಮನೇಲಿ ಖಾಲಿ ಕುಂದ್ರಕ್ಕಾಗಲ್ಲ ಅಂತ ಡ್ರೈವಿಂಗ್ ಫೀಲ್ಡ್ ಮಾಡ್ತಾ ಇದೀನಿ ಅಷ್ಟೇ. ಈಗ ಅದೇ ಹುಡುಗರಿಗೆ ಏನ್ ಹೇಳ್ತೀವಿ, ಡ್ರೈವಿಂಗ್ ಮಾಡ್ತೀನಿ ಅಂತಾರ ಅಂತ ಹುಡುಗರಿಗೆ ಏನ್ ಹೇಳಕ್ ಇಷ್ಟ? ಯಾರು ಬರಕ್ ಹೋಗ್ಬೇಡಿ, ಬಂದ್ಮೇಲೆ ಮತ್ತೆ ಅನುಭವಿಸಿ ವಾಪಸ್ ಕಾಲೇಜಿಗೆ ಹೋಗ್ತೀನಿ ಅಂದ್ರೆ ಹೋಗಕ್ ಆಗಲ್ಲ. ಅನುಭವಿಸಿದವ್ರು ಹೇಳಿದ ಮಾತ್ರ ಸ್ವಲ್ಪ ಕೇಳ್ರಿ ಅಷ್ಟೇ, ಮತ್ತೇನಿಲ್ಲ ಇದ್ರ ಮೇಲೆ ಹೇಳಕ್ಕ. ಮೇರೆ ಬರೋದಿದ್ರೆ ಬರಬಹುದು, ನಿಮ್ ಇಷ್ಟ, ನಾವೇನ್ ಹೇಳಕ್ ಆಗಲ್ಲ. ದೊಡ್ಡವ್ರ ನನ್ ಮಾತು ಕೇಳೋಣ. ದೊಡ್ಡವ್ರು ನೀವೇನಂತೀರಾ ಮೋಟಿವೇಶನ್ ಹುಡುಗರಿಗೆ? ನಾವ್ ಏನ್ ಹೇಳಲ್ಲ, ಅವ್ರ ಹಣೆ ಬರ, ಏನ್ ಹೇಳಕ್ಕಾಗಲ್ಲ. ಬರ್ತೀನಿ ಅಂದ್ರೆ ಕೆಲ್ಸಕೊಡೋದು ನಮ್ ಕರ್ತವ್ಯ, ಕೆಲ್ಸಕೊಡ್ತೀವಿ. ಮಾಡ್ಕೊಂಡ್ ಹೋಗೋದು ಬಿಡೋದು ಅವ್ರ ಕಡೆ ಬಿಟ್ಟಿದ್ದು ಅಷ್ಟೇ. ಅಲ್ಲ ಕಲ್ತ್ರಲ್ಲ ಡ್ರೈವಿಂಗ್ ಲೈಫ್ ಇದೆಯಾ? ಮೇಲೆ ಹೋಗಿ ಮಾಡ್ಕೊಂಡ್ರೆ ಓನ್ ಆಗಿ ಗಾಡಿ ಹಾಕ್ಬೇಕು, ದುಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇನ್ನೊಬ್ರ ಕೈ ಕೆಲಸ ಮಾಡಕ್ ಆಗಲ್ಲ. ಹಂಗಂತಾನೆ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟು ನಾನೇ ಓನ್ ಆಗಿ ಒಂದ್ ಗಾಡಿ ಹಾಕೊಂಡು ಕೆಲಸ ಮಾಡ್ತಾ ಇದೀನಿ. ನಮಗೊಂಥರ ನೆಮ್ಮದಿ, ನಮ್ದೇ ಗಾಡಿ ಇರುತ್ತಲ್ಲ, ನೆಮ್ಮದಿ ಅಷ್ಟೇ. ಗೈಸ್ ಹೆಂಗೆ ಅಂದ್ರೆ ಇವನು ನಾನು ಎಷ್ಟು ವರ್ಷದಿಂದ ಫ್ರೆಂಡ್ ಮಚ್ಚ? ಚಿಕ್ಕ ವಯಸ್ಸಿಂದ ಫ್ರೆಂಡು. ಸೊ ಇವನು ನಾನು 10ನೇ ಕ್ಲಾಸ್ ಎಕ್ಸಾಮ್ ಬರೆದ್ಬಿಟ್ಟು ಇವನು ಕಾಲೇಜ್ ಹೋಗಿದಾನ ಇಲ್ವಾ ಗೊತ್ತಿಲ್ಲ. ನಾನು ಡೈರೆಕ್ಟ್ರಾಗಿ ಹೇಳ್ತೀನಿ, ನಾನು ಫೇಲ್ ಆಗೋದೆ. ಸೊ ಫೇಲ್ ಆಗೋದ್ಮೇಲೆ ನನ್ನ ಕಂಟೆಂಟ್ ಜರ್ನಿ ಅಂತ ಬರಲಿಲ್ಲ. ಸೊ ಬೆಂಗಳೂರಿಗೆ ಬಂದಮೇಲೆ ಫಸ್ಟು ಎಲ್ಲಿ ಪುನಾದಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲ ಮಚ್ಚ? ಪುನಾದಲ್ಲಿ ಇದೇ ಕಾರ್ ಒರೆಸೋ ಕೆಲಸನೇ ಮಾಡ್ತಿದ್ದೆ. ಸೊ ಅದಾದಮೇಲೆ ಗೋವಾಕ್ಕೆ ಹೋದೆ, ಅಲ್ಲಿ ಗಾರೆ ಕೆಲಸ ಮಾಡಿದೆ. ಅದಾದಮೇಲೆ ಬೆಂಗಳೂರಿಗೆ ಬಂದೆ, ಬೆಂಗಳೂರಲ್ಲೂ ಕೂಡ ಗಾರೆ ಕೆಲಸ ಮಾಡಿದೆ. ಸ್ವಲ್ಪ ಗಾರೆ ಕೆಲಸ ಮಾಡಿ ಗಾರೆ ಕೆಲಸನ ಕಲ್ತ್ಕೊಂಡೆ. ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಗರನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡೆ. ಸೊ ಆಮೇಲೆ ನನ್ನ ಕಂಟೆಂಟ್ ಜರ್ನಿ ಅಂತ ಸ್ಟಾರ್ಟ್ ಆಗಿರೋದು 2023. ಸೊ ಅವಾಗ ಸ್ಟಾರ್ಟ್ ಮಾಡಿದವನು. ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗಿಂದ ಅವಮಾನ ತುಂಬ ಅಪಮಾನಗಳಾಗಿದೆ. ತುಂಬ ಬೇಜಾರು ಕೂಡ ಮಾಡಿಸಿದ್ದಾರೆ. ಫ್ರೆಂಡ್ಶಿಪ್ಪಲ್ಲೂ ಕೂಡ ತಿಕ್ಕ ಹೊಡೆದಿದ್ದಾರೆ. ಇವಂದು ನಂದು ಫ್ರೆಂಡ್ಶಿಪ್ ಅಂತ ಬಂದರೆ ಒಂದು ದಿನ ಕೂಡ ನಾವು ಜಗಳಾಡಿಲ್ಲ, ಒಂದು ದಿನ ಕೂಡ ಅವನು ನನಗೆ ಮೋಸ ಮಾಡಿಲ್ಲ, ನಾನು ಕೂಡ ಅವನಿಗೆ ಮೋಸ ಮಾಡಿಲ್ಲ. ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಇವತ್ತು ಓಪನ್ ಆಗಿ ಹೇಳ್ತೀನಿ, ಅವ್ನು ನನಗೆ ದುಡ್ಡು ಕೇಳಿದ್ರು ನನ್ನ ಹತ್ರ ಇದ್ರೂ ನಾನು ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ. ದುಡ್ಡಿಂದ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಯಾಕಂದರೆ ಸುಮಾರು ಫ್ರೆಂಡ್ಶಿಪ್ ನನ್ನ ಜೊತೆ ಇರೋರೆಲ್ಲ ತುಂಬ ಹಾಳಾಗ್ಬಿಟ್ಟಿದೆ ಫ್ರೆಂಡ್ಶಿಪ್ ದುಡ್ಡಿನ ವಿಚಾರದಲ್ಲೇ. ಸೊ ಅದಕ್ಕೆ ನಾನು ಅವ್ನಿಗೆ ದುಡ್ಡು ಕೊಡಲ್ಲ. ಏನು ಮಜಾ? ದುಡ್ಡು, ಯಾಕಂದ್ರೆ ತುಂಬ ಫ್ರೆಂಡ್ಶಿಪ್ ದುಡ್ಡಿಂದಾನೇ ಹಾಳಾಗೋದು. ಸೊ ಬೇಡ.
ಇರೋಣ, ಖುಷಿಯಾಗಿರೋಣ, ಎಂಜಾಯ್ ಮಾಡೋಣ, ತಿನ್ನೋಣ, ಓಡಾಡೋಣ, ಕಷ್ಟದ ಟೈಮಲ್ಲಿ ಆಗೋಣ. ಅವ್ನಿಗೆ ತುಂಬ ಕಷ್ಟ ಇದೆ ಮಗ, ನನಗೆ ಬೇಕೇ ಬೇಕು ಅಂದಾಗ ಅಂಥ ಟೈಮಲ್ಲಿ ಹೆಲ್ಪ್ ಮಾಡೋಣ, ಅಂಥ ಟೈಮಲ್ಲಿ. ಯಾಕಂದರೆ ಇದು ಫ್ರೆಂಡ್ಶಿಪ್ಪು ಇವಾಗಿಂದ ಅವಾಗಿಂದಲ್ಲ ಲಾಡ್ಜ್ ರೂಮ್ ಅಲ್ಲಿ ಕಾಣ್ತಾಳೆ ನಮ್ದು ರೂಮ್ ನೋಡಿ. ಯಾವಾಗ ಅಲ್ಲೇ ಇದ್ದಾಗ ನೆಕ್ಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಅಲ್ಲೇ ಇದ್ದು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಹುಡುಗಿಯರ ಬಗ್ಗೆ ಏನೋ ಒಂದೇನು ಹೇಳಕ್ಕಂದ್ರ ಹುಡುಗಿಯರು ದುಡ್ಡಿದ್ದವನ್ನ ಒಳ್ಳೆ ಕಾರ್ ಇದ್ದವನ್ನ ಲವ್ ಮಾಡ್ತಾರ. ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದು ಕಾರ್ ತಗೋಬೇಕು ಅನ್ನೋದಕ್ಕೆ ನಮ್ಮ ಹುಡುಗಿ ಕಾರಣ. ನಮ್ಮ ಹುಡುಗಿ ನನ್ನ ಬಿಟ್ಟು ಬೇರೆಯವ್ರನ್ನ ಇಷ್ಟಪಟ್ಬಿಟ್ಲು. ಅವನ ಹತ್ರ ದುಡ್ಡು ಐತೆ, ಅದೈತೆ, ಲೌಡ ಐತೆ ಅಂತ. ಏನು ಲೌಡ ಇದ್ರು ಏನು ಕಿತ್ತಕ್ಕಾಗಲ್ಲ. ನಮ್ಮದೇ ಒಂಥರ ಬೇರೆ ಲೆವೆಲ್. ಅದಕ್ಕೆ ನಾವು ಇವತ್ತಲ್ಲ ಒಂದಿನ ಡ್ರೈವರ್ ಆಗಿದ್ವಿ, ಒಂದಲ್ಲ ಒಂದಿನ ಓನರ್ ಆಗಿ ಆಗ್ತೀನಿ. ಶೌರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಇದು ಮಾತ್ರ ಪಕ್ಕ. ಕಷ್ಟಪಡಬೇಕು, ಕಷ್ಟಪಟ್ಟು ಜೀವನದಲ್ಲಿ ದುಡ್ಡು ಮಾಡಬೇಕು. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ನ ಅಕ್ಕನ ಕೂತ್ಕೊಳ್ಳೋಕ್ಕೂ ದುಡ್ಡು ಬೇಕು, ಓಡಾಡೋಕ್ಕೂ ದುಡ್ಡು ಬೇಕು, ತಿನ್ನೋಕ್ಕೂ ದುಡ್ಡು ಬೇಕು, ಹಾಕೋ ಬಟ್ಟೆಗೂ ದುಡ್ಡು ಬೇಕು, ತಗೊಳ್ಳೋ ಚಪ್ಪಲಿಗೂ ದುಡ್ಡು ಬೇಕು, 4 ಜನದ ಹತ್ರ ಹೋಗ್ಬೇಕು ಅಂದ್ರೂ ಅವ್ನ ಅಕ್ಕನ ದುಡ್ಡು ಬೇಕು. ದುಡ್ಡು ಎಷ್ಟು ಇಂಪಾರ್ಟೆಂಟು ಲೈಫಲ್ಲೂ ಅಂದರೆ ಅವನ ಅಕ್ಕನ ನಮಗೆ ನಿನ್ನ ಅಮ್ಮನಂದರು ಬಾಮ ಅನ್ಬೇಕು, ಆ ಥರ ದುಡ್ಡು ಮಾಡಬೇಕು. ಜೀವನದಲ್ಲಿ ದೊಡ್ಡವನಿಂದ ಹಿಡಿದು CM ಇಂದ ಹಿಡಿದು ಎಲ್ಲರೂ ರೆಸ್ಪೆಕ್ಟ್ ಕೊಡೋದು ಓನ್ಲಿ ಫಾರ್ ಒನ್ ಮನಿ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿನೂ ತುಂಬ ಇಂಪಾರ್ಟೆಂಟು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ, ಒಳ್ಳೆ ಕೆಲಸ ಮಾಡಿರಿ. ಈ ಹುಡುಗಿರಾಗಲಿ, ಈ ಖಾಲಿ ಪಾಲಗಳು ಇರ್ತಾರಲ್ಲ, ಬಕೆಟ್ ಹಿಡಿಯೋ ನನ್ನ ಮಕ್ಕಳು, ಅಂಥರ ಸವಾಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಇಬ್ಬರು ವ್ಯಕ್ತಿಗಳು ಚೆನ್ನಾಗಿರ್ತಾರೆ ಅಂದರೆ ತಂದಿಕ್ಕೋ ಕೆಲಸ ಬೋಳಿ ಮಕ್ಕಳು ಜಾಸ್ತಿ ಜನ ಇರ್ತಾರೆ, ಓಪನ್ ಆಗಿ ಹೇಳ್ತೀನಿ. ಸೊ ಯಾರು ಕೂಡ ಅಂತ ಕೆಲಸ ಮಾಡೋಕೆ ಹೋಗ್ಬಿಡ್ರಿ. ದುಡೀರಿ, ಕಷ್ಟಪಟ್ಟು ದುಡೀರಿ. ದೇವರು ಭಗವಂತ ಕೈಕಾಲು ಚೆನ್ನಾಗಿ ಕೊಟ್ಟವನೇ, ದುಡೀರಿ. ಯಾವುದು ಹುಡುಗಿರ್ ಶೋಕಿ ಬೇಡ, ಯಾವ ಶೋಕಿ ಬೇಡ. ಒಂದು 10 ಹುಡುಗಿರನ್ನ ಲವ್ ಮಾಡೋ ಬದಲು 10,000 ಸಂಪಾದನೆ ಮಾಡು ಗುರು ನೀನು. ಏನು ಮಚ್ಚ? ಕರೆಕ್ಟ್ ಮಚ್ಚ. ಅಂತ ಅಷ್ಟೇ. 20 ಹುಡುಗಿಯರು ಬರ್ತಾರ. ದುಡ್ಡು ಮಾಡು, ದುನಿಯಾ ಆಳ್ತೀಯ ಅಷ್ಟೇ. ಇವತ್ತಿನ ಜನ್ರೇಷನ್ ನಾವು ಇವಾಗ ಕಾರಲ್ಲಿ ಓಡಾಡ್ತೀವಿ, ಅದು ಬೇರೆಯವ್ರ ಕಾರಲ್ಲಿ ಓಡಾಡ್ತಾ ಇದ್ದೀವಿ. ಒಂದಿನ ಇಂಥ ಟೈಮು ಕೂಡ ಬರುತ್ತೆ, ಅವನ ಅಕ್ಕನ ಓನ್ ಕಾರ್ ತಗೊಂಡು ನಾವು ಓಡಾಡ್ತೀವಿ. ಟೈಮು ಬರಬೇಕಷ್ಟೇ, ಇನ್ನೇನು ಇಲ್ಲ. ಟೈಮ್ ಬಂದೇ ಬರುತ್ತೆ. ಸೊ ಕಾಯೋಣ. ಫ್ರೆಂಡ್ಶಿಪ್ ಬಗ್ಗೆ ಹೇಳೋದು ಇನ್ನೂ ತುಂಬ ಇದೆ. ಸೊ ಅವ್ನಿಗೊಂದೆರಡು ಮಾತು ಕೇಳೋಣ ಮಚ್ಚ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನು ಅನ್ಸುತ್ತೆ? ಅಷ್ಟೇ, ಅವನೇನು ರೈಟಿಗೆ ತಗೋಬೇಕಂತ ಅಷ್ಟೇ ಫ್ರೆಂಡ್ಶಿಪ್ಪು ಮುಗೀತು. ಸೊ ಇವಾಗ ಇದು ಗುಡ್ಗುಂಟೆಪಾಳ್ಯ ಬಂದಿದ್ದೀವಿ. ಸೊ ಮುಂದೆ ರೈಟ್ ತಗೊಂಡು ಹೋಗೋಣ ಕಾರ್ ಹತ್ರ.